ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ರೀತಿ ನಾವು ಡೆಕೋರೇಷನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾವು ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ನೀಟಾಗಿ ಮಡಿಸ್ತಾ ಹೋಗಬೇಕು. ಅಂದರೆ ನೀರಿಗೆಗಳನ್ನು ಚಿಕ್ಕ ಚಿಕ್ಕದಾಗಿ ಮಡಿಸ್ಬೇಕು. ಹಾಗೆ ಹೆಚ್ಚು ನೀರಿಗೆ ಬಂದಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀಟಾಗಿ ಒಂದರ ಮೇಲೆ ಒಂದು ಬರೋ ಹಾಗೆ ಚೆನ್ನಾಗಿ ಮಡ್ಚ್ಕೋಬೇಕಾಗುತ್ತೆ ಬ್ಲೌಸ್ ಪೀಸನ್ನು. ಎಲ್ಲ ಬ್ಲೌಸ್ ಪೀಸ್ ಮಡಚಿದಾದಮೇಲೆ ನೀಟಾಗಿ ಇನ್ನೊಂದು ಸಲ ಅದನ್ನು ಹೊಂದಿಸ್ಕೊಂಡು ಮಧ್ಯಕ್ಕೆ ಒಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ಅಂದರೆ ಸೆಂಟ್ರಿಗೆ ನಮಗೆ ಅಳತೆಗೆ ಗೊತ್ತಾಗೋದಕ್ಕೂ ಮತ್ತು ಸೇಫ್ಟಿಯಾಗಿ ನೀರಿಗೆಗಳು ನಿಲ್ಲೋದಕ್ಕೂ ಕೂಡ ಈ ಸೇಫ್ಟಿ ಪಿನ್ನನ್ನು ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನೀಟಾಗಿ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟು ಒಂದು ಪಾತ್ರೆ ಅಥವಾ ನಿಮ್ಮ ಮನೇಲಿ ಯಾವ ಪಾತ್ರೆ ಯೂಸ್ ಮಾಡ್ತೀರೋ, ಸಣ್ಣದು ಬಿಂದಿಗೆ ಇದ್ದರೂ ಕೂಡ ಇಟ್ಕೋಬೋದು. ನಾನಿಲ್ಲಿ ಈ ಥರ ಪಾತ್ರೆ ಇಟ್ಕೊಂಡು ಅದಕ್ಕೆ ಅಕ್ಕಿ ತುಂಬ್ಕೊಂಡಿದ್ದೀನಿ. ಹಾಗೆ ಮಧ್ಯದಲ್ಲಿ ನಾನು ಏನು ಪಿನ್ ಮಾಡ್ಕೊಂಡಿದ್ನಲ್ಲ ಆ ಪಿನ್ನನ್ನು ಈಗ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನಾವು ಕೋಲಾತು ಸ್ಕೇಲಾತು ಯಾವುದು ಕಟ್ಕೊಂಡಿರ್ತೀವಲ್ಲ ಅದಾದ ಮೇಲ್ಗಡೆ ಇದನ್ನು ಹಾಕ್ತಾ ಮಧ್ಯಕ್ಕೆ ಇರುವಂಥ ನೀರಿಗೆನ ತಗೊಂಡು ಒಂದು ಸೇಫ್ಟಿ ಪಿನ್ನನ್ನು ಕೂಡ ಇಲ್ಲನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ನೀರಿಗೆಗಳನ್ನು ನೀಟಾಗಿ ಆ ಸ್ಕೇಲ್ ಮೇಲೆ ಅಥವಾ ನೀವೇನು ಕಟ್ಕೊಂಡಿರ್ತೀರ ಪೆನ್ಸಿಲ್ ಮೇಲೆ ನೀಟಾಗಿ ಹೊಂದಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹೊಂದಿಸಿದಾದಮೇಲೆ ಮತ್ತೊಮ್ಮೆ ನೀಟಾಗಿ ನೀರಿಗೆಗಳನ್ನೆಲ್ಲ ನೋಡಿಕೊಂಡು ಜೋಡಿಸ್ಕೊಂಡು ಇಲ್ಲಿ ಕೂಡ ಒಂದು ಸೇಫ್ಟಿ ಪಿನ್ನನ್ನು ಬಳಸ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮತ್ತು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೆಲ್ಲ ಆದಮೇಲೆ ನೀರಿಗೆಗಳನ್ನ ನೀಟಾಗಿ ಆ ಸ್ಕೇಲ್ ಮೇಲೆ ಹೊಂದಿಸ್ಕೋಬೇಕಾಗುತ್ತೆ. ಮತ್ತು ಮಧ್ಯಕ್ಕೆ ನಾವು ಏನು ಬಿಂದಿಗೆ ಇಟ್ಕೊಂಡಿರ್ತೀವೋ, ಯಾವುದೋ ಪಾತ್ರೆ ಇಟ್ಕೊಂಡಿದ್ರೆ ಮೊದಲು ಸೇಫ್ಟಿಗೆ ಒಂದು ದಾರನ ಇಲ್ಲಿ ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ ಬಿಂದಿಗೆ ಮಧ್ಯಕ್ಕೆ ನಾವು ಕಟ್ಕೊಂಡಾಗ ನೀಟಾಗಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇಷ್ಟ ಆದಮೇಲೆ ಅದನ್ನು ಕಟ್ಕೊಂಡಾದಮೇಲೆ ನೀವು ಸೊಂಟಕ್ಕೆ ಏನಾದರೂ ಡಾಬು ಕಟ್ಕೊಳ್ಳೋದಾದರೆ ಕಟ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನನ್ನು ಇಲ್ಲಿ ಮಾಡ್ಕೋಬೋದು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈಗ ನಾನು ಸೊಂಟದ ಪಟ್ಟೆ ಅಥವಾ ಸೊಂಟದ ಡಾಬು ಅಂತ ಹೇಳ್ತೀವಲ್ಲ ಅದನ್ನು ನಾನು ಈಗ ಕಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಕಂಡ್ರೂ ಭಾಳ ನೀಟಾಗಿ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಯಾವ ರೀತಿ ತೆಂಗಿನಕಾಯಿ ವೀಳ್ಯದೆಲೆ ಯಾವುದು ಇಟ್ಕೋತೀರೋ ಅದನ್ನು ಇಟ್ಕೊಂಡು ಮತ್ತು ಅಮ್ಮವರ ಮುಖ ಪದ್ಮವನ್ನು ಹಾಕ್ಕೊಂಡು ಮತ್ತು ಕಳಶಕ್ಕೆ ನೀವು ಯಾವ ಆಭರಣ ಹಾಕ್ಕೋತೀರೋ ಅವನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಲಾಸ್ಟಿಗೆ ಈ ರೀತಿಯಾಗಿ ಅಮ್ಮನವರು ಕಾಣಿಸ್ತಾರೆ. ಒಂದು ಚಿಕ್ಕ ಬ್ಲೌಸ್ ಪೀಸ್ನಿಂದಲೂ ಈ ರೀತಿಯೂ ಅಮ್ಮನವರನ್ನು ರೆಡಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ.